ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ವಿಶೇಷವಾಗಿರುವಂಥ ಸರಳ ಪರಿಹಾರ ಹೇಳಿ ಬಂದಿದ್ದೀನಿ. ಏನು ಅಂತಂದರೆ, ಮನೇಲಿ ಸುಮ್ಮನೆ ಒಂದು ಕಿರಿಕಿರಿ ಇರುತ್ತೆ, ಏನಾದರೂ ಜಗಳಗಳಾಗ್ತಾ ಇರುತ್ತೆ, ಆಮೇಲೆ ಯಾವುದೋ ಕೆಲಸಗಳು ಆಗೋದು ನಿಂತು ಹೋಗ್ಬಿಟ್ಟಿರುತ್ತೆ. ಈ ಮಗ ವಯಸ್ಸಿಗೆ ಬಂದಿದ್ದಾನೆ, ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗಿಲ್ಲ, ಈ ಥರ ತುಂಬ ಸಮಸ್ಯೆಗಳನ್ನು ಇಟ್ಕೊಂಡು ಬಳಲ್ತಾ ಇರ್ತೀವಿ. ಅದಕ್ಕೆ ಇನ್ನೊಂದು ನಿಮಗೆ ಸರಳ ಪರಿಹಾರ ಏನು ಅಂತಂದರೆ, ಪ್ರತಿ ದಿವಸ ಯಾರಿಗೆ ಯಾವ ಕೆಲಸ ಆಗಬೇಕು ಅವರು ಒಂದಷ್ಟು ಈ ರೀತಿಯಾಗಿ ಸಕ್ಕರೆ ತೊಗೋಬೇಕು. ಒಂದಷ್ಟು ಸಕ್ಕರೆ ತೊಗೊಂಡು ಹೋಗಿ ಈ ಇರುವೆ ಗೂಡುಗಳೆಲ್ಲ ಇರುತ್ತೆ, ಮರದ ಹತ್ರ ಗಿಡದ ಹತ್ರ ಇರುತ್ತೆ, ಅಲ್ಲಿ ಹೋಗಿ ಇರುವೆಗೆ ಸಕ್ಕರೆಯನ್ನು ಹಾಕಬೇಕು. ಯಾರು ಇರುವೆಗೆ ಸಕ್ಕರೆಯನ್ನು ಹಾಕ್ತಾರೆ ಅವ್ರು ಏನು ಅಂದ್ಕೊಳ್ತಾರೆ ಎಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಸ್ಟಾಪ್ ಆಗಿರೋದೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೀವು ಮಾಡಿ ನೋಡ್ಬೇಕಾದ್ರೆ ತುಂಬ ಆರೋಗ್ಯದ ಸಮಸ್ಯೆ ಅದು ಕೂಡ ನಿವಾರಣೆ ಮಾಡುತ್ತೆ. ಇರುವೆಗೆ ಸಕ್ಕರೆಯನ್ನು ಹಾಕೋದನ್ನು ನೀವು ಸತಿ ಮಾಡಿ ನೋಡಿ. ನಮ್ಮಲ್ಲಿ ವಿಶೇಷವಾಗಿರುವಂಥ ಸಿದ್ಧಿ ಗಣಪತಿ ಸಿಗುತ್ತೆ, ನಾವು ತುಂಬ ಮಾಡಿ ಸಿದ್ಧಿ ಮಾಡಿ ನಿಮ್ಗೆ ಕೊಡ್ತೇವೆ ಅಂತ ಮಾತುಗಳು. ಮಕ್ಕಳ ವಿದ್ಯಾಭ್ಯಾಸ ಇರಲಿ, ಬಾಧೆ ಇರಲಿ, ಏನು ತೊಂದರೆಗಳಿರುತ್ತಲ್ಲ, ಇವೆಲ್ಲದ ಬಾಧೆಗಳನ್ನು ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಸಿದ್ಧಿ ಗಣಪತಿ. ತಾವು ಆಸಕ್ತಿ ತಗೊಳ್ಬಹುದು, ನಮ್ಮ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ನಾವು ವಿಶೇಷವಾಗಿರುವಂಥ ಪೂಜೆ ಮಾಡ್ತಾ ಇದ್ದೇವೆ. ಆ ಪೂಜೆಗೆ ಯಾರಾದರೂ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತಾರೆ ಇದ್ದರೆ ಅವರ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರೂ ಒಳ್ಳೆಯದಾಗಲಿ. ಮಾಡ್ಕೊಳ್ಳಿ. ಇರುವೆಗೆ ಸಕ್ಕರೆ ಹಾಕೋದನ್ನು ಮಾಡಿಕೊಂಡು ನಾವೆಲ್ಲ ಅನೇಕ ವಿಧವಾದ ಫಲಗಳನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಮಾತ.